ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಅತ್ನಿಲ್ಲ ಗಚ್ಚಿನ ಮಠದಲ್ಲಿರೋ ಶ್ರೀ ಮುರುಗೇಂದ್ರ ಶಿವಯೋಗಿಗಳ ಜಾತ್ರೆ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಹೀಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹೇಗೆಲ್ಲ ಆಚರಣೆ ಮಾಡಿದ್ವಿ, ಹೇಗೆಲ್ಲ ಸೆಲೆಬ್ರೇಷನ್ ಇತ್ತು, ಮತ್ತು ಯಾವ ಟೈಮಿಗೆ ರಥೋತ್ಸವ ಜರುಗಿತ್ತು, ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ, ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾರ್ನಿಂಗ್ ಅರೌಂಡ್ 7 o'clock ಹೋಗಿದ್ವಿ. ಮಾರ್ನಿಂಗ್ ಅಲಂಕಾರ ಗಚ್ಚಿನ ಮಠದಲ್ಲಿ ಈ ರೀತಿ ಮಾಡಿದ್ರು. ಆ್ಯಂಡ್ ಎವ್ರಿ ಇಯರ್ ನಾವು ಕಂಪಲ್ಸರಿ ಜಾತ್ರೆಗೆ ಹೋಗ್ತೀವಿ. ನಾವು ಚಿಕ್ಕವರಿಂದಾಗಲೂ ಕೂಡ ಹೋಗ್ತಿದ್ವಿ. ಯಾಕೆ ಅಂತಂದರೆ ಅತ್ನಿ ಅನ್ನೋದು ನಮ್ಮ ಅಜ್ಜಿ ಮನೆ. ಸೊ ಹೀಗಾಗಿ ನಾವು ಎವ್ರಿ ಇಯರ್ ಆವತ್ತು ಹಾಲಿಡೇ ಇರ್ತಿತ್ತು ಚಿಕ್ಕವರಿದ್ದಾಗ. ಸೊ ಹೀಗಾಗಿ ಜಾತ್ರೆ ಅಂತ ಅಂದರೆ ನೆನಪಾಗೋದೆ ನಮಗೆ ಅತ್ನಿ ಅಂತಲೇ ಹೇಳ್ಬೋದು. ಚೆನ್ನಾಗಿ ಮಾಡಿರ್ತಾರೆ. ಎವ್ರಿ ಇಯರು ನಮಗೆ ಇದೇನೋ ಒಂದು ಮಿಸ್ ಮಾಡಿಕೊಂಡ್ರೆ ಎವ್ರಿ ಇಯರ್ ಏನೋ ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಫೀಲ್ ಕೂಡ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದಾದಮೇಲೆ ನಾವೆಲ್ಲ ಬ್ಲೆಸ್ಸಿಂಗ್ ಎಲ್ಲ ಆಯಿತು. ಗಚ್ಚಿನ ಮಠದಲ್ಲಿ ಅಡ್ಡ ಪಲ್ಲಕ್ಕಿ ಅಂತ ಇರುತ್ತೆ, ಮತ್ತು ಆನೆ ಅಂಬಾರಿ ಆ ಥರ ಮಾಡ್ತಾರೆ. ಸೊ ಹೀಗಾಗಿ ಅಲ್ಲೆಲ್ಲ ಅಲಂಕಾರ ಮಾಡ್ತಿದ್ರು ಗಚ್ಚಿನ ಮಠದಲ್ಲಿ. ಅದಾದಮೇಲೆ ಮಾರ್ನಿಂಗ್ 7 o'clock ಅರೌಂಡ್ 12 o'clock ಮೆರವಣಿಗೆ ಇರುತ್ತೆ. ಮೆರವಣಿಗೆ ಎಲ್ಲ ಆದಮೇಲೆ ಮತ್ತೆ ಗಚ್ಚಿನ ಮಠದಲ್ಲಿ ಆ ಪಲ್ಲಕ್ಕಿ ಎಲ್ಲ ತಂದಿಡ್ತಾರೆ. ಮತ್ತೆ ನಂದಿ ಕಂಬ ಅಂತ ನಮ್ಮೂರಲ್ಲಿ ಮಾಡ್ತಾರೆ, ಅದನ್ನು ಕೂಡ ಚೆನ್ನಾಗಿ ಮಾಡಿದ್ರು. ಎಲ್ಲ ಆದಮೇಲೆ ಇಲ್ಲಿ ಅಂಬ್ಲಿ ಆಗಿರಬಹುದು, ಮತ್ತು ಆಮೇಲೆ ಪಾನಕ ಎಲ್ಲನೂ ಕೂಡ ಅವೈಲೇಬಲ್ ಇರುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಜಾತ್ರೆ ಅಂದರೆ ನಮಗೆ ನೆನಪಾಗೋದೇ ಇದೆ ಅಂತಲೇ ಹೇಳ್ತೀನಿ. ಮತ್ತು ಅದಾದಮೇಲೆ ಪ್ರಸಾದ ಕೂಡ ಇರುತ್ತೆ. ಪ್ರಸಾದ ಅಂತೂ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಎಲ್ಲ ಆದಮೇಲೆ ಸಾಯಂಕಾಲ ರಥೋತ್ಸವ ಇರುತ್ತೆ. ಅರೌಂಡ್ 7 o'clock ರಥೋತ್ಸವ ಜರುಗಿತ್ತು. ಇದು ನಮ್ಮೂರ ಅಕ್ಷಿ ಬಾಗ್ಲ ಅಂತೀವಿ. ಸೊ ಹೀಗಾಗಿ ಅಲ್ಲೆಲ್ಲ ಚೆನ್ನಾಗಿ ಲೈಟಿಂಗ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಾಡಿದ್ರು. ಇದು ಅರೌಂಡ್ ನಮಗೆ 2 o'clock ಅಥವಾ ನೈಟು 2 o'clock 3 o'clock ಆಗುತ್ತೆ. ಅದು ಏನು ಮಾಡ್ತಾರೆ ಅಂತಂದ್ರೆ ಈ ರಥೋತ್ಸವ ಇರೋದು ನಮಗೆ ಇನ್ನೊಂದು ಸಿದ್ದೇಶ್ವರ ಟೆಂಪಲ್ ಅಂತ ಇದೆ. ಈ ರಥೋತ್ಸವ ಗಚ್ಚಿನ ಮಠದಿಂದ ಸಿದ್ದೇಶ್ವರ ಟೆಂಪಲ್ ವರೆಗೂ ತಗೊಂಡು ಹೋಗ್ತಾರೆ. ಅರೌಂಡ್ ಇದು ನಮ್ಮ ಬೇರೆ ಊರಲ್ಲೆಲ್ಲ ಹೆಂಗಿರುತ್ತೆ ಅಂತಂದ್ರೆ 1 hour ಅಥವಾ 2 hour ಅಂದ್ರೆ ಜಾತ್ರೆ ಮುಗಿದು ಹೋಗುತ್ತೆ. ಬಟ್ ನಂಬಲ್ಲಿ ಹಾಗಿಲ್ಲ, ಬೇರೆನೇ ಇರುತ್ತೆ. ಆಲ್ಮೋಸ್ಟ್ 7 o'clock ರಥೋತ್ಸವ ಸ್ಟಾರ್ಟ್ ಆಗಿದ್ದು ಅರೌಂಡ್ 2 o'clock ವರೆಗೂ ಇರುತ್ತೆ. ಅದೆಲ್ಲ ನೈಟ್ ವ್ಯೂ ನೋಡ್ಲಿಕ್ಕೆ ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದಾದ್ಮೇಲೆ ನಾವು ನೆಕ್ಸ್ಟ್ ಡೇ ಜಾತ್ರೆಗೆ ಹೋದ್ವಿ. ಜಾತ್ರೆಯಲ್ಲಂತೂ ತುಂಬಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಮ್ಮ ಫ್ಯಾಮಿಲಿಯಲ್ಲಂತೂ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಸೊ ಹೀಗಾಗಿ ನಾವು ಚಿಕ್ಕವರು ದೊಡ್ಡವರು ಅನ್ನೋದಿಲ್ಲ, ಎಲ್ಲರೂ ಕೂಡ ಕೂತ್ಕೊಂಡು ಎಲ್ಲಾನು ಗೇಮ್ಸ್ ಆಗಿರ್ಬೋದು, ಇದು ಎಂಜಾಯ್ಮೆಂಟ್ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿಬಿಟ್ಟು ಅಲ್ಲೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ. ಜಾತ್ರೆ ಅಂದಮೇಲೆ ಇದೆಲ್ಲ ಕಾಮನ್ ಅಲ್ವಾ. ಸೊ ಈಗ ಮಾಡಿದ್ರೇ ಜಾತ್ರೆ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಹೀಗಾಗಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸಮ್ ಕ್ಲಿಪ್ಸ್ ನನಗೆ ಆ್ಯಡ್ ಮಾಡೋಕ್ಕೆ ಆಗಿಲ್ಲ, ಇಲ್ಲಿ ಎಂಜಾಯ್ ಮಾಡಿದ್ವಿ. ಈ ರೀತಿ ಇತ್ತು ನಮ್ಮೂರ ಜಾತ್ರೆ. ಜಾತ್ರೆ ನಿಮ್ಗೆ ಇಷ್ಟ ಆಗಿದ್ರೆ ನೆಕ್ಸ್ಟ್ ಇಯರ್ ಬರೋ ಜಾತ್ರೆಗೆ ನೀವು ಕೂಡ ಬನ್ನಿ, ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.